ಹಲೋ ನನ್ನ ಗುರುಗಳೇ, ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಇದು ಯಾವ ಪ್ಲೇಸ್ ಅಂತ ಹೇಳಿ ನೋಡೋಣ. ನೀಡೋ ಶಿವ, ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ, ನೀ ನನ್ನ ಹಂಬಲಿ. ನೀಡೋ ಶಿವ, ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿಪಾಯವೇಕೆ? ನೀನಿಟ್ಟ ಕಾಯ, ನೀನಿಟ್ಟ ಕಾಯ, ನಿನ್ನ ಕೈ ಮಾಯ. ಆಗುವುದು ಹೋಗುವುದು ನಾ ಕಾಣೆನೆ. ನೀಡೋ ಶಿವ, ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ. ಹೇಳಿರೋ ಸಾಂಗ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಮುರುಡೇಶ್ವರ ದೇವಸ್ಥಾನ ತುಂಬ ಚೆನ್ನಾಗೈತೆ. ಇದು 2ನೇ ಸಲ ಹೋಗ್ತಿರೋದು. ಮುರುಡೇಶ್ವರ ದೇವಸ್ಥಾನ ಕೆಳಗಡೆ ಆ ಕಡೆ ಇರೋದಿದ್ದು ಗೊಂಬೆ ಎಲ್ಲ ಇಟ್ಟವ್ರೆ. ಯಾವ ಥರ ಆಯಿತು ಇದು, ಯಾವ ಥರ ಮೂಡ್ತು ಮುರುಡೇಶ್ವರದಲ್ಲಿ, ಯಾವ ಥರ ಆಯಿತು ಅಂತ ತುಂಬ ಚೆನ್ನಾಗೈತೆ. ಯಾರ್ಯಾರು ಹೋಗಿದ್ದೀರಾ ಮುರುಡೇಶ್ವರ, ಹೋಗಿ ನೋಡ್ಕೊಬನ್ನಿ. ತುಂಬ ಚೆನ್ನಾಗೈತೆ. ಬೀಚಲ್ಲಂತೂ ತುಂಬ ಚೆನ್ನಾಗಿ ಆಟಾಡ್ಬೋದು. ಇನ್ನು ಆಟಾಡೋಣ ಅನಿಸ್ತಾ ಇರ್ತದೆ. ಯಾರ್ಯಾರು ಈ ಕಡೆ ಮಂಡ್ಯ ಜಿಲ್ಲೆಯಲ್ಲಿ ಇದ್ದೀರಾ ಅವರು ಹಾಸನಕ್ಕೆ ಹೋಗಿ, ಹಾಸನದಿಂದ ಸ್ಟ್ರೈಟ್ ಮುರುಡೇಶ್ವರ ಹೋಗ್ತದೆ. ಮಂಡ್ಯದಲ್ಲೂ 9:30 ಬಿಡ್ತದೆ ಬಸ್ಸು. ಮುರುಡೇಶ್ವರಕ್ಕೆ ಸ್ಟ್ರೈಟ್ ಹೋಗ್ತದೆ. ಅಲ್ಲಿಂದ 9:30 ಬಿಟ್ಟರೆ ಸಂಜೆ 6 ಗಂಟೆಗೆ ಹೋಗ್ತದೆ. ಅಲ್ಲಿಗೆ ಮುರುಡೇಶ್ವರಕ್ಕೆ ಸ್ಟ್ರೈಟ್ ಹೋಗ್ಬೋದು ಮಂಡ್ಯದಿಂದನೇ. ಇಲ್ಲ ಇಲ್ಲಿ ಕೇರ್ಪಟ್ಟೆ ಹತ್ರ ನಿಮಗೆ ಅಂದರೆ ಹಾಸನಕ್ಕೆ ಹೋದರೆ, ಹಾಸನದಿಂದ ಫುಲ್ಲು ತುಂಬ ಬಸ್ಸವೆ. ಧರ್ಮಸ್ಥಳಕ್ಕೆ ಹೋಗೋವು, ಸುಬ್ರಹ್ಮಣ್ಯಕ್ಕೆ ಹೋಗೋವು, ಉಡುಪಿಗೆ ಹೋಗೋವು, ಶೃಂಗೇರಿಗೆ ಹೋಗೋವು, ಬಾದಾಮಿಗೆ ಹೋಗೋವು, ಮಂಗಳೂರಿಗೆ ಹೋಗೋವು, ಚಿಕ್ಕಮಂಗ್ಳೂರು, ಶಿವಮೊಗ್ಗ, ಸುಮಾರು ಬಸ್ಸವೆ. ಯಾವ ಕಡೆ ಹೋಗ್ತೀರ ಆ ಕಡೆ ಎಲ್ಲ ಬೆಂಗಳೂರು ಆ ಕಡೆ ಎಲ್ಲ ಹೋಗ್ಬೋದು. ತುಂಬ ಬಸ್ ಐತೆ. ನಾವು ಹೋಗಿದ್ದು ಬಸ್ಸಲ್ಲೇ, ತುಂಬ ಚೆನ್ನಾಗಿತ್ತು. ಯಾರ್ಯಾರು ಹೋಗ್ತಾಯಿದ್ದೀರೋ ಹಾಸನಕ್ಕೆ ಹೋಗಿ ಅಲ್ಲಿಂದ ಹೋಗ್ಬೋದು. ಕೇರ್ಪಟ್ಟೆ ಹತ್ರ ಇರೋರು. ಊಟ ತುಂಬ ಚೆನ್ನಾಗಿತ್ತು. ಪಲ್ಯ, ಆಮೇಲೆ ಅನ್ನ ಸಾಂಬಾರು, ಮಜ್ಜಿಗೆ, ಪಾಯಸ ಎಲ್ಲ ಕೊಟ್ಟಿದ್ರು. ತುಂಬ ಚೆನ್ನಾಗಿ ಇತ್ತು. ಆದರೂ ಅಲ್ಲಿಂದ ಬರೋಕ್ಕೆ ಮನಸ್ಸೇ ಇಲ್ಲ. ಇನ್ನೂ ಆಟಾಡೋಣ ಅನ್ನಿಸ್ತಾಯಿತ್ತು ಬೀಚೆಲ್ಲ. ನನ್ನ ಮಗ ಅಂತೂ ಆಟಾಡೋಣಮ್ಮ, ಇನ್ನೂ ಸ್ವಲ್ಪ ಹೊತ್ತು ಆಟಾಡೋಣ ಅಂತ. ಟೈಮ್ ಆಗ್ತಿತ್ತಲ್ಲ ದರ್ಶನ ಮಾಡೋಕ್ಕೆ, ಅದಕ್ಕೆ ಹೋದು. ಮಧ್ಯಾಹ್ನ ದರ್ಶನ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋದೋ. ಧರ್ಮಸ್ಥಳ ಅಲ್ಲೇ ತಳಗಿದ್ದು ಬೆಳಗ್ಗೆ ಬಂದು ನಾವು. ತುಂಬ ಚೆನ್ನಾಗಿತ್ತು. ಇದು ಯಾವ್ಯಾವ ಥರ ಆಯಿತು ಏನಾಯಿತು ಅಂತ ಹೋಗ್ತಾ ಇರೋದು. ಟ್ರೈನ್ಗೆ ಹೋಗ್ಬೋದು, ಆದರೆ ನಾವು ಟ್ರೈನಲ್ಲಿ ಬೇಡ, ಫ್ರೀ ಬಸ್ ಅಲ್ವಾ ಅಂತ ಹೋಗಿದ್ದೋ. ಇದರಲ್ಲೇ ಎಲ್ಲ ಆಂಟಿಯರು, ನಾವು, ಆಂಟಿ ಮಕ್ಕಳು, ನನ್ನ ಮಗ, ಅಜ್ಜಿ ಎಲ್ಲ ಹೋಗಿದ್ದೋ. ತುಂಬ ಚೆನ್ನಾಗಿತ್ತು. ಈಗ ಯಾರ್ಯಾರು ಟ್ರೈನ್ಲಾಗ ಆಗೋಲ್ಲ, ತುಂಬ ದುಡ್ಡು ಜಾಸ್ತಿ ಅನ್ನೋರು ಬಸ್ಸಲ್ಲಿ ಹೋಗ್ಬೋದು. ಯಾಕಂದ್ರೆ ಬಸ್ ಫ್ರೀ ಅಲ್ವಾ ಈಗ, ಅದಕ್ಕೆ ಬಸ್ಸಲ್ಲೇ ಹೋಗಿದ್ದೋ. ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಅಲ್ಲಿಂದ ಉಡುಪಿಗೆ ಹೋಗಿದ್ದೋ. ಇನ್ನು ನಾವು ಉಡುಪಿಲಿ ಅಂದರೆ ಆ ಕಡೆಯಿಂದ ಬರ್ತಿದ್ವಲ್ಲ, ಊರಿಂದನೇ ಮಂಡ್ಯ ಸೈಡಿಂದನೇ ಬರ್ತಿದ್ವಲ್ಲ, ಆಗಲೇ ಫಸ್ಟೇ ಉಡುಪಿಗೆ ಹೋಗಿ ಆಮೇಲೆ ಮುರುಡೇಶ್ವರಕ್ಕೆ ಬಂದೋ ನಾವು. ಯಾಕಂದರೆ ಈ ಕಡೆಯಿಂದ ಹೋಗೋಕ್ಕಾಗಲ್ಲ ಅಂತ ಉಡುಪಿಲಿ ಮಲ್ಕೊಂಡು ಒಂದು ನೈಟು. ಆಮೇಲೆ ಇನ್ನು ಬೆಳಗ್ಗೆ 5 ಗಂಟೆಗೆ ಎದ್ದು ಆಮೇಲೆ ಬಸ್ ಹತ್ಕೊಂಡು ಮುರುಡೇಶ್ವರಕ್ಕೆ ಬಂದಿದ್ದು. ಉಡುಪಿಗೆ ಹತ್ರ ಏನು 3 ಅವರ್ ಆಗುತ್ತೆ ಅಷ್ಟೇ. 3 ಅವರ್ 2 ಅವರ್ ಆಗುತ್ತೆ ಅಷ್ಟೇ ಉಡುಪಿಯಿಂದ ಮುರುಡೇಶ್ವರಕ್ಕೆ. ಇನ್ನು 1 ಅವರ್ಗೆ ಹೋಗ್ಬೋದು. ಆದರೆ ನಮ್ಗೆ ಟೈಮ್ ಇರಲಿಲ್ಲ. ಎರಡೇ ದಿನ ನಾವು ಹೋಗಿದ್ದು, ಅದಕ್ಕೆ ಟೈಮ್ ಇಲ್ಲ ಅಂತ ಬಂದ್ಬಿಟ್ಟು ಇನ್ನೊಂದು ಸಲ ಹೋಗೋಣ ಅಂತ 1 ಅವರ್ಗೆ ಹೋಗಿ. ಅಲ್ಲೂ ತುಂಬ ಚೆನ್ನಾಗೈತೆ. ನಾನು ನೋಡಿದ್ದೀನಿ, ಆಗೊಂದು ಸಲ ಹೋಗಿದ್ವಲ್ಲ ಟೂರಿಗೆ, ಆಗ ನೋಡಿದ್ದು. ತುಂಬ ಚೆನ್ನಾಗೈತೆ. ಯಾರ್ಯಾರು ಹೋಗಿದ್ದೀರಾ ಕಮೆಂಟ್ ಮಾಡಿ ಹೇಳಿ. ನಾವು ಮುರುಡೇಶ್ವರಕ್ಕೆ ಹೋಗಿ ಅಲ್ಲಿಂದ ಶೃಂಗೇರಿ, ಹೊರನಾಡಕ್ಕೆಲ್ಲ ಹೋಗೋಣ ಅಂತ ಅಂದ್ಕೊಂಡು, ಅದೇ ಬಂದ್ಬಿಟ್ಟು ಟೈಮ್ ಇಲ್ಲ. ಅದೆಲ್ಲ ಹಾಸ್ಪಿಟಲ್ಗೆ ಬೇರೆ ಹೋಗ್ಬೇಕಾಯ್ತು ಆಂಟಿಯರೆಲ್ಲ, ಅದಕ್ಕೆ ಬಂದ್ಬಿಟ್ಟು ಟೈಮ್ ಇಲ್ಲ. ಇನ್ನೊಂದು ಸಲ ಹೋದ್ರೆ ಆಯ್ತದೆ ಅಂತ ಇನ್ನೊಂದು ಸಲ ಶೃಂಗೇರಿ, ಹೊರನಾಡು ಅಲ್ಲಿಗೆಲ್ಲ ಹೋಗಿದ್ದು ಬರಬೇಕು. ಸಿಗಂದೂರು, ಚೌಡೇಶ್ವರ ಎಲ್ಲ ಹೋಗ್ಬೇಕಾಯ್ತು, ಹೋಗೋಕ್ಕಾಗಲಿಲ್ಲ. ಇನ್ನೊಂದು ಸಲ ಹೋಗಿದ್ದು ಬರಬೇಕು. ಯಾರ್ಯಾರು ಈ ಥರ ಫ್ಯಾಮಿಲಿ ಟ್ರಿಪ್ ಮಾಡ್ಕೊ ಹೋಗ್ತಾಯಿದ್ದೀರಾ ಕಮೆಂಟ್ ಮಾಡಿ ಹೇಳಿ. ಯಾರ್ಯಾರು ಒಂಟಿ ಹೋಗ್ತಾಯಿದ್ದೀರಾ, ಯಾರ್ಯಾರು ಫ್ಯಾಮಿಲಿ ಹೋಗ್ತಾಯಿದ್ದೀರಾ. ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಹೋದರೆ, ನೀರೆಲ್ಲ ಆಟಾಡೋಕ್ಕೆ. ಈಗಲೂಗಂತೂ ಮಕ್ಳಿಗಂತೂ ತುಂಬ ಖುಷಿ ಫ್ಯಾಮಿಲಿ ಜೊತೆ ಹೋದರೆ.
ಮಕ್ಕಳಂತೂ ನೀರೊಳಗೆ ತುಂಬ ಖುಷಿಯಾಗಿ ಆಟಾಡ್ತಾರೆ. ಆದರೆ ದೂರಕ್ಕೆ ಹೋಗ್ಬಾರ್ದು, ನಾವು ಹುಷಾರಾಗಿ ಆಟಾಡ್ಕೋಬೇಕು. ನೀರೊಳಗೆ ಜಾಸ್ತಿ ದೂರ ಅಲೆಗಳೆಲ್ಲ ಬರುತ್ತಲ್ಲ, ಅದೆಲ್ಲ ನೆಗಿಬೇಕು. ಎಲ್ಲ ನೀರಾದರೆ ನಾವು ಕೆಳಗಡೆನೇ ಮುಳುಗೋಗ್ತೀವಿ. ಹುಷಾರಾಗಿರಬೇಕು ನೀರೆಲ್ಲ ಆಟಾಡಬೇಕಾದ್ರೆ. ಜಾಸ್ತಿ ದೂರ ಹೋಗ್ಬಾರ್ದು, ಹತ್ರದಲ್ಲೇ ಆಟಾಡಬೇಕು. ಅದು ಹಗ್ಗ ಕೊಟ್ಟಾರಲ್ಲ ಇಟ್ಕೊಳಕ್ಕೆ, ಸ್ಲಿಪ್ ಆಗಿದ್ರೆ ಇರಲಿ ಅಂತ ಅಲ್ಲಿ ಗಂಟ ಹೋದರೆ ಸಾಕು ಅನಿಸ್ತದೆ. ಆದರೆ ಭಯ ಇರುತ್ತಲ್ಲ, ಅವರಂತೂ ಹೋಗೋಕ್ಕಾಗಲ್ಲ ದೂರ. ಅಲೆಗಳೆಲ್ಲ ಬರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಆದರೆ ದೂರ ಹೋದರೆ ಬಿದ್ದುಬಿಡ್ತೀವಿ ಅಂತ ಭಯ. ಅದಕ್ಕೆ ಯಾರ್ಯಾರು ಹೋಗಿದ್ದೀರ ಹುಷಾರಾಗಿ ಆಟಾಡಿ, ದೂರ ಏನು ಹೋಗಬೇಡಿ. ಈ ಥರ ಆಯಿತು. ಇದು ಗೋಕರ್ಣದಲ್ಲೈತೆ, ಸೇಮ್ ಇದೇ ಥರ ಗೋಕರ್ಣದಲ್ಲಂತೆ ಮುಳಿದು, ಆಮೇಲೆ ಇಲ್ಲಂತೆ. ಶಿವ ಪಾರ್ವತಿ ಗಣೇಶ. ಯಾರ್ಯಾರು ಗೋಕರ್ಣಕ್ಕೆ ಹೋಗಿದ್ದೀರಾ? ನಾವು ಟೂರಲ್ಲಿ SLC ಓದ್ಬೇಕಾದ್ರೆ ಟೂರ್ ಕರ್ಕೊಂಡು ಹೋಗಿದ್ರು ನನ್ನ. ಆಗೆಲ್ಲ ಶೃಂಗೇರಿ, ಹೊರನಾಡು, ಆಮೇಲೆ ಬೇಲೂರು, ಉಡುಪಿ, ಮುರುಡೇಶ್ವರ, ಜೋಗ ಜಲಪಾತ ಶಿವಮೊಗ್ಗದಲ್ಲಿರೋದು ಎಲ್ಲ ಕರ್ಕೊಂಡ್ಹೋಗ್ತಿದ್ರು. ಮೇಲ್ಗಡೆಯಿಂದ ನೋಡಿದ್ದು ಹೋಗ್ಬಿಟ್ಟು ತುಂಬ ಚೆನ್ನಾಗಿ ಕಾಣ್ತೈತೆ. ಇದು ಮೇಲ್ಗಡೆಯಿಂದ ತೆಗೆದಿರೋ ಫೋಟೋಗಳು. ಎಷ್ಟು ದೂರ ಐತೆ ಸಮುದ್ರ ಅಂತಲೇ ಗೊತ್ತಾಗಲ್ಲ, ಅಷ್ಟು ನೀರು ಕಾಣುತ್ತೆ. ತುಂಬ ಚೆನ್ನಾಗೈತೆ. ಫೋಟೋ ರಿವೀಲ್ ಯಾಕೆ ಮಾಡೋದು ಅಂತ ನೋಡ್ತಾ ಇರ್ಬೋದು ಯಾರಾದರೂ. ಅದೇ 10,000 ಜನ ಸಬ್ಸ್ಕ್ರೈಬರ್ ಯಾವಾಗ ಆಗ್ತಾರೆ ಆಗ ಫೋಟೋ ರಿವೀಲ್ ಮಾಡೋದು ಅಂತ ಇನ್ನೂ ಮಾಡಿಲ್ಲ, ಇಲ್ಲ ಬೇಡ ಅಂತ. ಅಲೆಗಳೆಲ್ಲ ನೋಡಿ ಯಾವ ಥರ ಬರ್ತೈತೆ, ತುಂಬ ಚೆನ್ನಾಗಿ ಕಾಣ್ತೈತೆ. ನಾವು ಹೋಗಿದ್ದು ಎಷ್ಟು ಗಂಟೆ ಅಂದರೆ ಒಂದು 9 ಗಂಟೆಗೇನೋ ಹೋದೋ ಉಡುಪಿಯಿಂದ ಅಲ್ಲಿಗೆ. ಅಲ್ಲಿಂದ ತಿಂಡಿ ಎಲ್ಲ ತಿನ್ಕೊಂಡು ಆಮೇಲೆ ನೆಕ್ಸ್ಟು 10 ಗಂಟೆಗೇನೋ ಹೋಗಿದ್ದು ಬೀಚ್ಗೆ. ಎಲ್ಲ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಒಂದು 12 ಗಂಟೆ ಗಂಟ ಆಟ ಆಡ್ದೋ. ಆಮೇಲೆ ಆಟ ಆಡ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಮೇಲೆ ದರ್ಶನ ಮಾಡೋಕ್ಕೆ ಹೋದೋ. ಕ್ಯೂ ಒಂದು ಅರ್ಧ ಗಂಟೆ ಆಯಿತು ಅಷ್ಟೇ, ಜಾಸ್ತಿ ಟೈಮ್ ಏನು ಹಿಡಿಲಿಲ್ಲ, ಬೇಗ ಆಯಿತು. ಇದು ಉಡುಪಿಗೆ ಹೋಗಿದ್ದು. ಉಡುಪಿ ತೇರು ಎಳಿತಿದ್ರು ನಾವು ಹೋಗಿದಾಗ. ಇಲ್ಲಂತೂ ಒಂದು ಗಂಟೆ 1.5 ಗಂಟೆನೇ ಆಯಿತು ಕ್ಯೂವಾಗಿ ನಿಂತ್ಕೊಂಡು. ತುಂಬ ರಶ್ ಇತ್ತು. ಅದೇ ಪೂಜೆ ಮಾಡ್ತಿದ್ರು, ಸಾಯಂಕಾಲ ಪೂಜೆ ಮಾಡ್ತಾರೆ, ಪೂಜೆ ಟೈಮ್ಗೆ ಹೋಗಿದ್ದು. ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ದರ್ಶನ ಚೆನ್ನಾಗಾಯಿತು. ಅಲ್ಲೆಲ್ಲ ತೆಳಗಿದ್ದು ಇನ್ನು ರಾತ್ರಿ ಅಲ್ಲೇ ಮಲ್ಕೊಂಡಿದ್ದು ಉಡುಪಿಲೇ. ಇನ್ನು ಬೆಳಗ್ಗೆ ಎದ್ದು ಮುರುಡೇಶ್ವರಕ್ಕೆ ಹೋಗಿದ್ದು ನಾವು. ಇಲ್ಲೂ ಉಡುಪಿ ಶ್ರೀಕೃಷ್ಣಂದು ಕನಕನ ಕಿಂಡಿ ಎಲ್ಲ ಐತೆ. ಕಿಂಡಿಲೇ ನೋಡಬೇಕು, ಚೆನ್ನಾಗೈತೆ ದೇವರು. ಈಚೆ ಕಡೆ ನೋಡ್ಬೋದು, ಒಳಗಡೆ ನೋಡ್ಬೋದು. ಈಚೆ ಕಡೆ ನೋಡಿದ್ರೆ ಹಿಂದೆ ಕಾಣುತ್ತೆ, ಮುಂದೆ ಕಾಣಲ್ಲ. ಮುಂದೆ ದರ್ಶನ ಆಗಲ್ಲ, ಒಳಗಡೆ ನೋಡಬೇಕು. 8:30 ಲಾಸ್ಟ್ ದರ್ಶನ. ಬೇಗನೆ ಹೋಗಿದ್ದ ನಾವು. ಕ್ಯೂವಲ್ಲಿ ಒಂದು 2 ಗಂಟೆ ಆಯಿತು, ಕ್ಯೂವಲ್ಲಿ ನಿಂತಿದ್ದೆ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮಸ್ಕಾರ.